ಸುರೇಶ್ ಗಾಡಿದು ಪೆಟ್ರೋಲ್ ಖಾಲಿಯಾಗಿದೆ, ಅದಕ್ಕೋಸ್ಕರ ನಾನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಅವನು ಆಲ್ರೆಡಿ ಯಾರೋ ಟೋ ಮಾಡ್ತಾಯಿದ್ದಾರೆ ಅಂತ ಹೇಳ್ದ. ಬಟ್ ನನ್ನ ಕಷ್ಟ ಟೈಮಲ್ಲಿ ಅವನು ನಂಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನಿವಾಗ ಹೆಲ್ಪ್ ಮಾಡಲಿಲ್ಲ ಅಂದರೆ ಸರಿ ಇರಲ್ಲ. ಸೊ ಇಲ್ಲಿ 4-5 ಪೆಟ್ರೋಲ್ ಬೈಕ್ ಇದೆ. ಯಾವ ಪೆಟ್ರೋಲ್ ಬೈಕ್ ನೋಡ್ತಾ ಇತ್ತು ಫೋನ್ ಮಾಡಿ ಕೇಳೋಣ. ಸುರೇಶ್ ನನಗೆ ಟೋ ಮಾಡ್ತಾಯಿದ್ದಾನೆ ಅವನ ಗಾಡೀಲಿ. ಅಂದರೆ ನನಗೆ ಟೋ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ನನ್ನ ಗಾಡಿ ಅವನಿಗೆ ಕೊಟ್ಟು ಅವನ ಗಾಡಿ ನಾನು ಇಟ್ಕೊಂಡಿದ್ದೀನಿ. ಈಗ ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯಿತು. ಇವಾಗ ಇವನ ಗಾಡಿ ಇವನಿಗೆ ಕೊಟ್ಟು ನೆಕ್ಸ್ಟ್ ನನ್ನ ಗಾಡಿನ ಇಸ್ಕೊಡೋಣ. ಅವನ ಗಾಡಿ ಇಲ್ಲಿದೆ, ಅವನು ಇಲ್ಲಿದ್ದಾನೆ. ಸೊ ನನ್ನ ಗಾಡಿ ಎತ್ಕೊಂಡು ಇವಾಗ ಇಬ್ಬರು ಕಾಲ್ ಮಾಡಬೇಕಾದ್ರೆ ಯಾರೋ ಕಾಲ್ ಮಾಡಿದ್ರು, ಅದಕ್ಕೆ ಕಟ್ಟಾಯಿತು. ಈಗ ಇಬ್ಬರು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಮನೆಗೆ ಹೋಗಿ ಅಯೋಧ್ಯೆದು ಓಪನಿಂಗ್ ಇದೆ ನಾಡಿದ್ದು, ಅದಕ್ಕೋಸ್ಕರ ನಮ್ಮ ರೋಡಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡೋಣ. ಹೋಗಿ ಪ್ಲ್ಯಾನ್ ಮಾಡಿ ಅವನು ಏನು ಸೌಂಡ್ ಮಾಡ್ತಾವನೆ ಅಂದರೆ ಯಾರನ್ನು ಯಾವ ಇವೆಲ್ಲ ಹೋಗ್ತಿದ್ವಿ. ಇವ್ನು ಇದ್ಕೊಂಡು ಇಲ್ಲಿ ಏನೋ ಪ್ರಾಕ್ಟೀಸ್ ಮಾಡ್ತಿದ್ರು, ಅದಕ್ಕೆ ಪ್ರಾಕ್ಟೀಸ್ ಮಾಡೋ ಕಡೆ ಹೋಗಿ ನಿಂತ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಕರೆದು ನಿಲ್ಲಿಸಿದ್ದಾನೆ. ಅವ್ನು ನೋಡಿ. ಸೊ ಈ ಸಲ ಅಯೋಧ್ಯೆದು ಮಂದಿರದ್ದು ಡ್ರಾಯಿಂಗ್ ಇದು ರಂಗೋಲಿ ಮಾಡಿ ದೀಪ ಎಲ್ಲ ಇಕ್ಕಿ ಎಲ್ಲ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಏನೂ ಗೊತ್ತಿಲ್ಲ. ಫಸ್ಟ್ ಹೋಗಿ ನೋಡೋಣ ಏನಾಗುತ್ತೆ ಕತೆ. ಸುರೇಶಿನ ಕೇಳೋಣ ಏನು ಪ್ಲ್ಯಾನ್ ಮಾಡ್ಬೋದು ಅಂತ. ಏನಕ್ಕೆ ಕೇಳಿ ಅಯೋಧ್ಯೆದು ಏನು ಮಾಡೋಣ? ನೀನೇನಂತೀಯ ಅದು ಮಾಡೋಣ. ನನ್ನ ಗಾಡೀಲಿ ಮನೆ ತನಕ ಇಲ್ಲೇ ಪಕ್ಕದ ರೋಡೇ ನಮ್ಮ ಮನೆ. ಬಾರೋ ಅಲ್ಲಿಗೆ ನಿನ್ನ ಗಾಡಿ ಎತ್ಕೊಂಡು ಅಂದ್ರೆ ಬೇಡ, ಪೆಟ್ರೋಲ್ ಸೇವ್ ಮಾಡಾಕ್ತೀನಿ ಅಂತ ಯಾವ ಇವೆಲ್ಲ ಗಾಡಿ ಇಲ್ಲೇ ಹಾಕ್ಬಿಟ್ಟು ಮೇನ್ ರೋಡಲ್ಲಿ ಈಗ ನನ್ನ ಗಾಡೀಲಿ ಬರ್ತೀನಿ ಅಂತವನೆ. ನಂದಿ ಓಕೆ 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 ಜಸ್ಟ್ ಮಿಸ್ಸು ತಲೆ ಹೋಗೋದು. ಓಕೆ ಬ್ರೋ. ಯಾ ಬ್ರೋ, ಐ ವಿಲ್ ಸೆಂಡ್ ಆಫ್ಟರ್ 5 minutes. ನೋಡಿ ಗೈಸ್, ಇಂಗ್ಲೀಷ್ ಮಾತಾಡ್ತವನೆ, ಇಲ್ಲಿ ಡೀಲ್ ಮಾಡ್ತವನೆ. ಏನು ಡೀಲ್ ಮಾಡ್ತಿದ್ಯಾ? ಓಕೆ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ಓಕೆ ಬ್ರೋ ಅಂತ ಡೀಲ್ ಮಾಡ್ತಾವನೆ. ಈಗ ಸುರೇಶ್ ಅಷ್ಟು ದೂರ ಗಾಡಿ ಬಿಟ್ಟಿದ್ನಲ್ಲ, ಅವನ ಗಾಡಿ ಹತ್ರ ಹೋಗಿ ನಾನು ಸ್ವಲ್ಪ ಈಚೆ ಹೋಗಬೇಕು. ದೊಡ್ಡದಾಗ ಏನೋ ಪ್ಲ್ಯಾನ್ ಮಾಡಿದ್ವಿ, ಹಾಗಾದ್ರೆ ಎಷ್ಟು ಮಟ್ಟಿಗೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೋಡೋಣ. ಈಗ ಸುರೇಶ್ ಗಾಡಿ ಹತ್ರ ಹೋಗ್ತಾಯಿದ್ವಿ, ಇನ್ನೇನು ಬಂದ್ವಿ. ಸೊ ಅಲ್ಲಿ ಅವನ ಗಾಡಿ ಎತ್ಕೊಂತಾನೆ, ಇನ್ನೂ ಗಾಡಿನೇ ಇದೆ, ಯಾವ ಇವೆಲ್ಲ ಅಲ್ಲೇ ಇದೆ. ಅವನ ಗಾಡಿಗೆ ಎತ್ಕೊಂಡು ಈ ಸಂಭ್ರಮ್ ಕಾಲೇಜ್ ಹತ್ರ ಹೋಗಿ ನಾನು ಒಂದು ಫ್ಲ್ಯಾಗ್ ತೊಗೋಬೇಕು. ಫ್ಲ್ಯಾಗ್ ತೊಗೊಂಡು ಆಮೇಲೆ ಈಗ ವಾಪಸ್ ನಾನು ಮನೆಗೆ ಬರ್ತೀನಿ, ಅವನ ಮನೆಗೆ ಹೋಗ್ತಾನೆ. ಶಾಕಿಂಗ್ ಆದರೆ ಸುರೇಶ್ ಗಾಡಿ ಹಾಕ್ಬಿಟ್ಟು ನನ್ನ ಗಾಡಿಗೆ ಹೋಗಿದ್ದಿದ್ದಲ್ವ ನೋಡಿ. ನಾಯಿ ಕಾಡು ಓಡಿಸ್ದಂಗಿದೆ ಅದು. ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. ನಾಯಿನ ಕಾರ್ ಓಡಿಸ್ತಿರೋ ಥರ ಇದೆ. ನಾನು ಇದೆಲ್ಲ ಸ್ವಲ್ಪ ಇವತ್ತು ಎಷ್ಟು ಡೇಟು 20 ನಾನು ವೀಡಿಯೋ ಮಾಡಿ ಇಟ್ಕೊತಾ ಇದ್ದು ಬ್ಯಾಕಪ್ಪು. ಆ್ಯಕ್ಚುಲಿ ನಾನು ಟ್ರಿಪ್ ಫಸ್ಟ್ ಅಂದರೆ ಆಲ್ರೆಡಿ ರಾಮನ ದೇವಸ್ಥಾನ ಓಪನ್ ಆಗಿ ಎಲ್ಲ ಹೋಗಿರುತ್ತೆ. ಇದೆಲ್ಲ ಇವಾಗ ಆಗ್ತಾಯಿದ್ದೀನಿ, ಸೊ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಇವಾಗ ನಾನು ಮನೆಗೆ ಹೊರಟೆ, ಅವನ ಮನೆಗೆ ಹೋಗ್ತಾ. ಸೊ ಮನೆಗೆ ಹೋಗಿ ಸಿಗ್ತೀನಿ. ಬೈ, ಹುಷಾರಾಗಿ ಹೋಗು. ಸೊ ಇವಾಗ ನಾನು ಹೊರಡ್ತಾಯಿದ್ದೀನಿ. ಹೊರಟಾದ್ಮೇಲೆ ಮನೆಗೆ ಹೋಗಿ ಸಿಗ್ತೀನಿ. ದಿ ನೆಕ್ಸ್ಟ್ ಡೇ. ಸೊ ಆ್ಯಕ್ಚುಲಿ ಇವತ್ತು ನಾನು ಮದುವೆಗೆ ಹೋಗಿದ್ದೆ.
ಒಂದು ಗಂಟೆಗೇನೋ ಮೋಸ್ಟ್ಲಿ ಸಮೀರ್ ಅವ್ರದ್ದು ಶಾಪು ಓಪನಿಂಗ್ ಇದ್ದಿದ್ದು ಇವತ್ತು. ಅಲ್ಲೇ ಹೋಗ್ತಾ ಇದ್ದೀನಿ, ಅಂದರೆ ಅಲ್ಲೇ ನಾನು ಸ್ವಲ್ಪ ಬಟ್ಟೆ ಎಕ್ಸ್ಚೇಂಜ್ ಮಾಡೋದೆಲ್ಲ ಇರೋದು. ಸೊ ನೋಡೋಣ, ಅಕಸ್ಮಾತ್ ಏನಾಯಿತು ಅಂದರೆ ಮಾತಾಡಿಸ್ಕೊಂಡು ಬರೋಣ. ಹಾಂ ಇದ್ದಾರೆ. ಓಕೆ, ನಾನು ಅಲ್ಲಿ ಟರ್ನ್ ಮಾಡ್ಕೊಂಬಿಡ್ತೀನಿ. ಟರ್ನ್ ಮಾಡಿಕೊಂಡು ಹೋಗಿ ಮಾತಾಡಿಸ್ಕೊಂಡು ಕಾಲೇಜ್ ಒಳಗೆ. ನಾನು ಸಮೀರ್ ಪ್ರೋಗೆ ಒಂದು ಟೀ ಶರ್ಟ್ ತೊಗೊಂಡೆ, ನಾನೊಂದು ಶರ್ಟ್ ತೊಗೊಂಡೆ. ಅದನ್ನ ಹಾಕ್ಕೊಂಡು ಈಗ ಅವ್ರ ನಿಂದು ಟೀ ಶರ್ಟ್. ಸೊ ಇವಾಗ ಹೋಗಿ ಅಲ್ಲಿ ಸಿಗ್ತೀನಿ. ಮತ್ತೆ ಎಲ್ಲರಿಗೂ ವೆಲ್ಕಮ್. ಇವಾಗ ನಾನು ಮೇಲ್ಗಡೆ ಬಂದಿದ್ದೆ. ಈಗ ಜಸ್ಟು ಸ್ಮಾಲಾಗಿ ಒಂದು ಪೂಜೆ ಮಾಡಿದೆ, ಅಂದರೆ ಅಮ್ಮ ಮಾಡಿದ್ರು. ನೆಕ್ಸ್ಟ್ 12:20ಕ್ಕೆ ಪ್ರತಿಷ್ಠಾಪನೆ ಆಗೋದು. ಆವಾಗ ನಾನು ಫ್ಲ್ಯಾಗ್ದೆಲ್ಲ ಪೂಜೆ ಮಾಡಿ ಫ್ಲ್ಯಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ರಾಡ್ ಬೇಕಾಗಿತ್ತಲ್ಲ, ಸೊ ಅದಕ್ಕೆ ರಾಡ್ನ ತೆಗಿಯೋಕ್ಕೆ ಅಂತ ಬಂದ ಮೇಲೆ ಇವಾಗ ಇದನ್ನು ತೆಗೆದಿಕ್ಕಿ ಇವತ್ತು ನಾವು ಸಾಯಂಕಾಲ ಪ್ಲ್ಯಾನೆಲ್ಲ ಮಾಡಿದ್ನಲ್ಲ, ಸೊ ಆ ಪ್ಲ್ಯಾನ್ ಪ್ರಕಾರ ಅಷ್ಟೂ ನಡೆಯಲ್ಲ. ಬಟ್ ಮೇಯ್ನಾಗಿ ಏನು ಅಂದ್ಕೊಂಡಿದ್ದು ಪ್ರೋಗ್ರಾಮು ಅವೆಲ್ಲ ನಡೆಯುತ್ತೆ. ಅದನ್ನೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ಈಗ ಜಸ್ಟ್ ಪೂಜೆ ಮಾಡಿಕೊಂಡು ರಾಮಂದು ಫ್ಲ್ಯಾಗ್ ತೊಗೊಂಬಂದಿದ್ದೀನಿ. ಈಗ ಪ್ರತಿಷ್ಠಾಪನೆಯೂ ಆಗೋಗಿದೆ, ಸಾಕಾಗಿದೆ ನೋಡೋದಕ್ಕೆ ಮಾತ್ರ. ಫ್ಲ್ಯಾಗ್ನ ಹಾಕಿ ತೋರಿಸ್ತೀನಿ. ಕಟ್ಟೋದಕ್ಕೆ ಬಂದಿದ್ದೀನಿ. ಸೊ ಇಲ್ಲಿಂದ ಫಸ್ಟ್ ಟೈಮ್ ಇದ್ರ ಮೇಲೆ ಟ್ಯಾಂಕ್ ಮೇಲೆ ಹತ್ತಿದ್ದು. ಕೆಳಗೆ ನೋಡಿದ್ರೆ ಭಯ ಆಯ್ತೈತೆ. ಸೊ ಫೈನಲಿ 500 ವರ್ಷಗಳ ಶ್ರಮದಿಂದ ಮೋದಿಯವರಿಂದ ಅಯೋಧ್ಯ ವಾಪಸ್ ಶ್ರೀರಾಮ ಅವರ ಮನೆಗೆ ವಾಪಸ್. ಸೊ ಇಲ್ಲಿ ಕಟ್ಟಿ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ಕಟ್ಟಾದ್ಮೇಲೆ ಸಿಗ್ತೀನಿ, ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕಟ್ಟೋದು ಕಷ್ಟ. ಅದಕ್ಕೋಸ್ಕರ ಕಟ್ಟಾದಮೇಲೆ ಸಿಗ್ತೀನಿ. ಸೊ ಫೈನಲಿ ಕಟ್ಟಿದ್ದಾಯಿತು. ಜೈ ಶ್ರೀರಾಮ್. ನೋಡಿ ಕಟ್ಟಿನಿ, ಗಾಳಿನೇ ಬರ್ತಿಲ್ಲ. ನೀಟಾಗಿ ಸ್ಕ್ವೇರ್ ಹಾಕ್ಕೊಂಡು ಒಂದು ರಫ್ ಸ್ಕೆಚ್ ಹಾಕ್ಕೊಂಡು ಚಾಪೀಸ್ ಇಟ್ಕೊಂಡು ರೆಡಿ ಆಗಿದ್ದೀನಿ. ನಡಿ ನಡಿ ನಡಿ. ಈಗ ಸ್ಟಾರ್ಟ್ ಮಾಡ್ತಾನೆ, ಸ್ಕೆಚ್ ತೋರಿಸ್ತೀನಿ ನೋಡಿ.
ಹಾಕಿದ್ದಕ್ಕೂ ಒಂದು ಪ್ರತಿಫಲ ಅಂತಾರಲ್ಲ ಅದು ಸಿಕ್ತು. ಸೊ ಅಷ್ಟೇ, ಇವತ್ತಿನ ಪ್ರೋಗ್ರಾಮ್ ಮುಗೀತು. ಏನೋ ನಿಮಗೆಲ್ಲ ಅನ್ಸಿರ್ಬೋದು, ಏನು ಎಷ್ಟೇ ಮಾಡಿಬಿಟ್ಟು ಇಷ್ಟೆಲ್ಲ ಬಿಲ್ಡಪ್ ತೊಗೊತವನೆ ಅಂತ. ಕೆಲವ್ರಿಗೆ, ಎಲ್ಲರಿಗೂ ಇಲ್ಲ. ಬಟ್ ಇದರಲ್ಲಿ ನಂಗೆ ಖುಷಿ ಸಿಕ್ತು. ಯಾಕಂದ್ರೆ ಮಕ್ಕಳೆಲ್ಲ ಆಟ ಆಡೋದು, ಎಲ್ಲರೂ ಒಟ್ಟಿಗೆ ಸೇರಿದ್ವಿ, ರೋಡವರೆಲ್ಲ ಒಟ್ಟಿಗೆ ನನ್ನ ಹತ್ರ ಮಾತಾಡೋದು, ಅದು ಬೇಕಾಗಿದ್ದು ಅಷ್ಟೇ. ಸೊ ಇದು ಸ್ಮಾಲ್ ವೀಡಿಯೋ ಆಯಿತು, ದೊಡ್ಡದಾಯಿತು ಗೊತ್ತಿಲ್ಲ, ಎಡಿಟಿಂಗ್ ಮಾಡಬೇಕು ಗೊತ್ತಾಗುತ್ತೆ. ಇನ್ನು ಮಾತಾಡೋಕ್ಕೇನೂ ಇಲ್ಲ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಆಗ ತನಕ ಒಂದೇ ಮಾತು ಹೇಳೋದು ನಾನು ಯಾವಾಗಲೂ, ಗೆದ್ದೇ ಗೆಲುವು ಬಂದು ಗೆಲ್ಲಲೇಬೇಕು ಒಳ್ಳೆತನ ಅಂತ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಲವ್ ಯು.